ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ್ಕೆ ಎಂದು ಕೊನೆಯಿಲ್ಲ, ಶಿವನನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡಲ್ಲ ಎಂಬುದು ಶಿವಭಕ್ತರ ಮಾತುಗಳು. ಶಿವನ ಮೇಲೆ ಭಾರ ಹಾಕಿ ಭಕ್ತಿಯಿಂದ ಪೂಜಿಸಿ ಎಷ್ಟೋ ಕಷ್ಟಗಳಿಂದ ಮುಕ್ತರಾದವರು ಇದ್ದಾರೆ. ಆದರೆ ಕುತೂಹಲಕಾರಿ ವಿಚಾರವೆಂದರೆ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಶಿವನಿಗೆ ಕೆಲವು ರಾಶಿಗಳು ಅಚ್ಚುಮೆಚ್ಚು. ವಿಶೇಷವಾಗಿ ಈ ರಾಶಿಯವರಿಗೆ ಕಷ್ಟ ಎದುರಾಗಬಹುದಾದರೂ ಅದನ್ನು ಯಶಸ್ವಿಯಾಗಿ ಎದುರಿಸುವ ತಾಕತ್ತು ಶಿವನು ನೀಡುತ್ತಾನೆ ಎಂಬ ನಂಬಿಕೆ. ಹಾಗಾಗಿ ಶಿವನಿಗೆ ಪ್ರಿಯವಾದ ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ರಾಶಿ ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದು. ಈ ರಾಶಿಯವರಿಗೆ ಶಿವನ ವಿಶೇಷ ಅನುಗ್ರಹ ಇರುತ್ತದೆ ಎನ್ನುವುದು ಪ್ರತೀತಿ. ಹಾಗಂತ ಈ ರಾಶಿಯವರಿಗೆ ಸವಾಲುಗಳೇ ಬರುವುದಿಲ್ಲ ಅಂತೇನೂ ಇಲ್ಲ. ಆದರೆ ಬಂದ ಸವಾಲುಗಳನ್ನೆಲ್ಲ ಎದುರಿಸುವ ಶಕ್ತಿಯನ್ನು ಶಿವನು ಕರುಣಿಸುತ್ತಾನೆ. ಶಿವನ ಅನುಗ್ರಹದಿಂದ ಈ ರಾಶಿಯವರು ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ದೊಡ್ಡದಾಗಿ ಬೆಳೆಯುತ್ತಾರೆ. ಇವರಿಗೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಮನ್ನಣೆಯೂ ಸಹ ಸಿಗುತ್ತದೆ. ಆರ್ಥಿಕವಾಗಿ ತೊಂದರೆ ಅನುಭವಿಸುವ ಸ್ಥಿತಿ ಬರುವುದು ಬಹಳ ಕಡಿಮೆ. ದೈಹಿಕವಾಗಿ ಎಲ್ಲ ಸೌಕರ್ಯಗಳನ್ನು ಅನುಭವಿಸುವ ಶಕ್ತಿ ಒದಗುತ್ತದೆ. ಸಂತೋಷದ ಜೀವನ ಸಾಗಿಸುತ್ತಾರೆ. ಅವರು ಏನೇ ಮಾಡಿದರೂ ಅದನ್ನು ಅತೀವ ಶ್ರದ್ಧೆಯಿಂದ ಮಾಡುತ್ತಾರೆ. ಅಪಾರವಾದ ಆಶಾವಾದ ಹೊಂದಿರುತ್ತಾರೆ. ಇವರ ಆತ್ಮಸ್ಥೈರ್ಯಕ್ಕೆ ಸಾಟಿ ಇರುವುದಿಲ್ಲ. ಈ ರಾಶಿಯವರು ಪ್ರತಿ ಶನಿವಾರ ಶಿವಲಿಂಗಕ್ಕೆ ನೀರು ಅರ್ಪಿಸುವ ಮೂಲಕ ಮಹಾದೇವನ ಅನುಗ್ರಹಕ್ಕೆ ಪಾತ್ರರಾಗುವುದನ್ನ ಮುಂದುವರಿಸಬೇಕು. ಮಕರ ರಾಶಿ ಶಿವನಿಗೆ ಪ್ರಿಯವಾದ ಮತ್ತೊಂದು ರಾಶಿ. ಶನಿಯು ಮಕರ ರಾಶಿಯ ಅಧಿಪತಿ. ಶನಿಯು ಶಿವನ ಅನುಯಾಯಿ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಶಿವನಿಗೂ ಮಕರ ರಾಶಿಗೂ ತುಂಬಾ ಅಭಿನವ ಸಂಬಂಧ ಬೆಳೆದಿದೆ. ಮಕರ ರಾಶಿಯ ವ್ಯಕ್ತಿಗಳ ಮೇಲೆ ಶಿವನ ಅನುಗ್ರಹ ಇರುತ್ತದೆ. ಅವರು ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಬಲ್ಲರು. ಸಮಾಜದಲ್ಲಿ ಖ್ಯಾತಿ ಗಳಿಸುತ್ತಾರೆ. ಮನ್ನಣೆಗೆ ಪಾತ್ರರಾಗುತ್ತಾರೆ. ಪರಿಸ್ಥಿತಿಗಳು ಅವರ ಕುಟುಂಬಕ್ಕೆ ಸಮಸ್ಯೆಗಳನ್ನು ತಂದೊಡ್ಡಬಹುದಾದರೂ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಶಿವನ ಆಶೀರ್ವಾದದಿಂದ ಸಮಸ್ಯೆಗಳನ್ನು ಗೆದ್ದು ಬರುತ್ತಾರೆ. ಅವರಿಗೆ ತೊಂದರೆಗಳನ್ನು ಎದುರಿಸುವ ಸಾಮರ್ಥ್ಯ ಜಾಸ್ತಿ ಇರುತ್ತದೆ. ಶಿವನನ್ನು ಪ್ರಾಮಾಣಿಕವಾಗಿ ಆರಾಧಿಸಿದರೆ ಅವರು ಜೀವನದಲ್ಲಿ ಯಾವತ್ತೂ ವೈಫಲ್ಯ ಅನುಭವಿಸುವುದಿಲ್ಲ ಎಂಬುದು ನಂಬಿಕೆಯಾಗಿದೆ. ಈ ರಾಶಿಯವರು ಕಷ್ಟ ಕಾಲದಲ್ಲಿ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಜಪಿಸಬೇಕು. ಇನ್ನು ಕರ್ಕ ರಾಶಿ. ಕರ್ಕ ರಾಶಿಯ ಅಧಿಪತಿ ಚಂದ್ರ. ಅಂದರೆ ಕಟಕ ರಾಶಿಯವರನ್ನು ಶಿವನು ಸದಾ ಕಾಪಾಡುತ್ತಾನೆ. ವೃಷಭ ರಾಶಿ ಇದು ಶಿವನ ವಾಹನವಾದ ನಂದಿಗೆ ಸಂಬಂಧಿಸಿದೆ. ನಂದಿಯನ್ನು ಶಿವನ ದ್ವಾರಪಾಲಕ ಮತ್ತು ಸಂದೇಶ ವಾಹಕ ಎಂದು ಕರೆಯುತ್ತಾರೆ. ಶಿವನ ದೇವಾಲಯದಲ್ಲಿ ದ್ವಾರಪಾಲಕನಾಗಿ ನಂದಿಯ ಪ್ರತಿಮೆಯೂ ಇದೆ. ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ನೀವು ನಂದಿಯ ಕಿವಿಯಲ್ಲಿ ಹೇಳಿದರೆ ನಂದಿ ದೇವನು ನಿಮ್ಮ ಎಲ್ಲ ಆಸೆಗಳನ್ನು ಶಿವನಿಗೆ ತಿಳಿಸುತ್ತಾನೆ ಎಂದು ನಂಬಲಾಗಿದೆ. ಭಗವಾನ್ ಶಿವನು ತನ್ನ ದ್ವಾರಪಾಲಕ ಮತ್ತು ಸೇವಕ ನಂದಿಯ ಮಾತುಗಳನ್ನು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ. ನಂದಿಯು ಶಿವನಿಗೆ ತುಂಬಾ ಪ್ರಿಯವಾಗಿದೆ. ಅದಕ್ಕಾಗಿಯೇ ನಂದಿ ದೇವನಿಗೆ ಸಂಬಂಧಿಸಿದ ರಾಶಿ ಚಕ್ರ ಚಿಹ್ನೆ ವೃಷಭ ರಾಶಿಯು ಸಹ ಭಗವಾನ್ ಶಿವನ ನೆಚ್ಚಿನ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಒಂದಾಗಿದೆ. ಮಹಾಶಿವನು ತನ್ನ ಎಲ್ಲ ಭಕ್ತರನ್ನು ಪ್ರೀತಿಸುತ್ತಾನೆ. ಆದರೆ ಈ 4 ರಾಶಿಗಳ ಭಕ್ತರಲ್ಲಿ ವಿಶೇಷವಾದ ಕೆಲವು ಗುಣಗಳು ಇರುವುದರಿಂದ ಶಿವನಿಗೆ ಇವರ ಬಗ್ಗೆ ಹೆಚ್ಚಿನ ಪ್ರೀತಿ ಇದೆ. ಇವರಿಗೆ ಶಿವನ ಆಶೀರ್ವಾದ ಸದಾಕಾಲ ಇರುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಬಹಳ ಶುದ್ಧ ಹೃದಯದವರು. ಅವರು ತಮ್ಮ ಕಷ್ಟಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದಿಲ್ಲ. ತಾವೇ ಕಷ್ಟಪಟ್ಟು ಸಾಧಿಸಬೇಕೆಂದು ಬಯಸುತ್ತಾರೆ. ಅವರು ಕಷ್ಟದ ಸಮಯದಲ್ಲಿ ಬೇರೆಯವರ ಸಹಾಯವನ್ನು ಬೇಗನೆ ಪಡೆಯುವುದಿಲ್ಲ. ಕನ್ಯಾ ರಾಶಿಯವರು ಬಹಳ ಪ್ರಾಮಾಣಿಕರು ಮತ್ತು ದೈವ ಭಕ್ತರು. ಅವರಿಗೆ ಧರ್ಮ ಸಂಪ್ರದಾಯಗಳ ಮೇಲೆ ಅಪಾರ ನಂಬಿಕೆ ಇದೆ. ಶಿವನು ಈ ಕಾರಣಕ್ಕಾಗಿ ಕನ್ಯಾ ರಾಶಿಯವರ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿದ್ದಾರೆ. ಕೆಲವೊಮ್ಮೆ ಶಿವನು ಅವರಿಗೆ ಪರೀಕ್ಷೆಗಳನ್ನು ನೀಡುತ್ತಾನೆ. ಆದರೆ ಅದು ಅವರ ಬೆಳವಣಿಗೆ ಮತ್ತು ಶಕ್ತಿಗಾಗಿ ಮಾತ್ರ. ಕನ್ಯಾ ರಾಶಿಯವರು ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಬೇಕು. ವಿಶೇಷವಾಗಿ ಹಾಲಿನ ಅಭಿಷೇಕ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು 2ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹೆಚ್ಚು ಅನುಸರಿಸುತ್ತಾರೆ. ಅವರಿಗೆ ದೈವ ಭಕ್ತಿ ಮತ್ತು ನಂಬಿಕೆ ಹೆಚ್ಚು. ಅವರು ಯಾವಾಗಲೂ ಸರಿಯಾದ ದಾರಿಯಲ್ಲಿ ನಡೆಯಲು ಬಯಸುತ್ತಾರೆ. ಅವರು ಮಾಡುವ ಯಾವುದೇ ಕೆಲಸದಲ್ಲಿ ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ಅವರು ಎಲ್ಲವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ. ಅದಕ್ಕಾಗಿಯೇ ಅವರು ಯಶಸ್ಸು ಗಳಿಸುತ್ತಾರೆ. ಕಟಕ ರಾಶಿಯವರು
ಶುದ್ಧ ಮನಸ್ಸಿನವರು ಮತ್ತು ಎಲ್ಲರೊಂದಿಗೂ ಚೆನ್ನಾಗಿ ಬೆರೆಯುತ್ತಾರೆ. ಅವರು ತಮ್ಮ ಕುಟುಂಬದ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಾರೆ. ಅವರು ಬಹಳ ಜ್ಞಾನವಂತರು ಮತ್ತು ಸೌಮ್ಯ ಸ್ವಭಾವದವರು. ಅವರ ನಡವಳಿಕೆ ತುಂಬಾ ಸರಳವಾಗಿರುತ್ತದೆ, ಆದರೂ ಅವರು ಬಹಳ ಬುದ್ಧಿವಂತರು. ಈ ಕಟಕ ರಾಶಿಯವರು ಬಹಳ ಸಹಾಯಕ ಸ್ವಭಾವದವರು. ಅವರ ಮುಖ್ಯ ಗುಣವೆಂದರೆ ಅವರ ಸ್ನೇಹ ಮತ್ತು ಕುಟುಂಬದ ಬಗ್ಗೆ ಇರುವ ಕಾಳಜಿ. ಅವರಿಗೆ ತಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ಸಂತೋಷವಾಗಿರುವುದೇ ಮುಖ್ಯ. ಅದಕ್ಕಾಗಿ ಅವರು ಏನನ್ನಾದರೂ ಮಾಡುತ್ತಾರೆ. ಒಮ್ಮೆ ಮಾತು ಕೊಟ್ಟರೆ ಅದನ್ನು ಜೀವನ ಪೂರ್ತಿ ಉಳಿಸಿಕೊಳ್ಳುತ್ತಾರೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಈ ರಾಶಿಯವರು ಸುಲಭವಾಗಿ ಯಾವುದಕ್ಕೂ ಆತಂಕ ಪಡುವುದಿಲ್ಲ. ಇತರರು ಭಯಪಡುವ ವಿಷಯಗಳಿಗೂ ಅವರು ವಿಚಲಿತರಾಗುವುದಿಲ್ಲ. ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳಬೇಕಾದ ಸಂದರ್ಭ ಬಂದರೆ ಅದನ್ನು ಸುಲಭವಾಗಿ ಸ್ವೀಕರಿಸುತ್ತಾರೆ. ಈ ಕಟಕ ರಾಶಿಯವರು ಯಾರಾದರೂ ತೊಂದರೆಯಲ್ಲಿದ್ದರೆ ತಕ್ಷಣ ಸಹಾಯಕ್ಕೆ ಧಾವಿಸುತ್ತಾರೆ. ಅವರು ಪ್ರತಿ ಒಳ್ಳೆ ಕೆಲಸಕ್ಕೂ ಮುಂದೆ ನಿಲ್ಲುತ್ತಾರೆ. ಆದ್ದರಿಂದಲೇ ಶಿವನಿಗೆ ಈ ರಾಶಿಯವರ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ. ಅವರು ಪ್ರತಿದಿನ ದೇವರನ್ನು ಪೂಜಿಸುತ್ತಾರೆ. ಒಂದು ವೇಳೆ ಅವರಿಗೆ ದೇವರ ಪೂಜೆಗೆ ಸಮಯ ಸಿಗದೇ ಇದ್ದರೂ ಅವರು ತಮ್ಮ ಇಷ್ಟದ ವ್ಯಕ್ತಿಗಳ ಜೊತೆ ಅಥವಾ ಕುಟುಂಬದ ಜೊತೆ ಸಮಯ ಕಳೆಯುತ್ತಾರೆ. ಅವರು ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ತಮ್ಮ ಜೀವನವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಶಿಸ್ತಿನಿಂದ ನಡೆಸುತ್ತಾರೆ. ಹಬ್ಬಗಳು ಮತ್ತು ಸಂಪ್ರದಾಯಗಳು ಅವರಿಗೆ ಬಹಳ ಇಷ್ಟ. ಅವರು ಹೆಚ್ಚಾಗಿ ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡಲು ಇಷ್ಟಪಡುತ್ತಾರೆ. ಅವರು ಸಮಯದ ವಿಷಯದಲ್ಲಿ ಬಹಳ ನಿಖರವಾಗಿರುತ್ತಾರೆ. ಯಾವುದೇ ಕೆಲಸವನ್ನು ಯೋಜನೆಯ ಪ್ರಕಾರವೇ ಮಾಡುತ್ತಾರೆ. ತಮ್ಮ ಕುಟುಂಬಕ್ಕೆ ಅವರು ಬಹಳ ವಿಧಿಯರಾಗಿರುತ್ತಾರೆ. ಹಾಗೆಯೇ ಕುಟುಂಬದ ಸಂಬಂಧಗಳು ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ತಮ್ಮ ಸ್ನೇಹಿತರ ಜೊತೆ ಅಸಭ್ಯವಾಗಿ ವರ್ತಿಸುವುದಿಲ್ಲ. ಅವರಿಗೆ ದೇವರು ಇದ್ದಾನೆಂಬ ಗಟ್ಟಿಯಾದ ನಂಬಿಕೆ ಇದೆ. ಅವರು ನಿರಂತರವಾಗಿ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿರುತ್ತಾರೆ. ಕೆಟ್ಟ ವಿಷಯಗಳನ್ನು ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ಅವರಿಗೆ ಇಷ್ಟವಿಲ್ಲ. ನಾವು ಮಾಡುವ ಪ್ರತಿ ಕೆಟ್ಟ ಕೆಲಸಕ್ಕೂ ದೇವರು ಶಿಕ್ಷೆ ಕೊಡುತ್ತಾನೆ ಎಂದು ಬಲವಾಗಿ ನಂಬುತ್ತಾರೆ. ಅದಕ್ಕಾಗಿ ಶಿವನಿಗೆ ಈ ರಾಶಿಯ ಮೇಲೆ ವಿಶೇಷ ಪ್ರೀತಿ. ಈ ರಾಶಿಯವರು ಸೋಮವಾರದಂದು ಉಪವಾಸ ಮಾಡಿ ಕನಿಷ್ಠ ಒಬ್ಬರಿಗಾದರೂ ಅನ್ನದಾನ ಮಾಡುವುದು ಬಹಳ ಒಳ್ಳೆಯದು. ಸೋಮವಾರದಂದು ಹೀಗೆ ಮಾಡಿದರೆ ಶಿವನು ಸಂತೋಷ ಪಡುತ್ತಾನೆ. ಕುಂಭರಾಶಿಯವರು ಹೊರಗೆ ತಮ್ಮ ಭಕ್ತಿ ತೋರಿಸುವುದಿಲ್ಲ. ಅವರಿಗೆ ದೇವರ ಮೇಲೆ ಅಪಾರ ಭಕ್ತಿ, ಶ್ರದ್ಧೆ ಮತ್ತು ಭಯ ಇರುತ್ತದೆ. ಅವರು ದೇವಸ್ಥಾನದಲ್ಲಿ ಅಥವಾ ಜನರ ಮಧ್ಯೆ ಪೂಜೆ ಮಾಡುವುದಿಲ್ಲ. ಯಾರು ಇಲ್ಲದಿದ್ದಾಗ ಮಾತ್ರ ತಮ್ಮ ಭಕ್ತಿಯನ್ನು ದೇವರ ಮುಂದೆ ತೋರಿಸುತ್ತಾರೆ. ಈ ರಾಶಿಯವರು ಯಾರಾದರೂ ಕಷ್ಟದಲ್ಲಿದ್ದರೆ ಅವರನ್ನು ಸುಲಭವಾಗಿ ಬಿಟ್ಟು ಬಿಡುವುದಿಲ್ಲ. ಅವರು ಇತರರಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷ ಪಡುತ್ತಾರೆ. ಅವರು ಪ್ರತಿ ವಿಷಯದ ಬಗ್ಗೆಯೂ ಯೋಚಿಸುತ್ತಾರೆ ಮತ್ತು ಅವರ ಊಹೆಗಳು ಬಹಳ ಸರಿಯಾಗಿರುತ್ತವೆ. ಅವರು ತಮ್ಮ ಬದುಕಿನಲ್ಲಿ ಕಠಿಣವಾದ ಪ್ರಯತ್ನದಿಂದ ಎಲ್ಲವನ್ನು ಪಡೆಯಬಹುದು ಎಂದು ನಂಬುತ್ತಾರೆ. ಪ್ರತಿ ವಿಷಯವನ್ನು ಕಲಿಯಬೇಕೆಂದು ಆಸೆ ಅವರಿಗಿದೆ. ಒಮ್ಮೆ ಅವರು ಒಂದು ಕೆಲಸವನ್ನು ಮಾಡಲು ಶುರು ಮಾಡಿದರೆ ಅದು ಮುಗಿಯುವ ತನಕ ಬೇರೆ ಯಾವುದೇ ವಿಷಯದ ಬಗ್ಗೆ ಯೋಚಿಸುವುದಿಲ್ಲ. ಕುಂಭರಾಶಿಯವರು ಬಹಳ ಒಳ್ಳೆಯ ವ್ಯಕ್ತಿಗಳು ಮತ್ತು ಇತರರಿಗೆ ಆದರ್ಶವಾಗಿರುತ್ತಾರೆ. ಕಪಟ ಮತ್ತು ಸುಳ್ಳು ಪ್ರೀತಿಗೆ ಅವರು ಪ್ರಾಮುಖ್ಯತೆ ನೀಡುವುದಿಲ್ಲ. ಅವರು ಹೃದಯವಂತರು. ಹಾಗಾಗಿಯೇ ಶಿವನಿಗೆ ಕುಂಭರಾಶಿಯವರ ಬಗ್ಗೆ ವಿಶೇಷ ಪ್ರೀತಿ ಇದೆ. ಅವರು ಬಹಳ ಅಮಾಯಕರು. ಯಾರಾದರೂ ಸುಲಭವಾಗಿ ಅವರನ್ನು ಮೋಸ ಮಾಡಬಹುದು. ಅದಕ್ಕಾಗಿ ಶಿವನು ಯಾವಾಗಲೂ ಅವರಿಗೆ ಆಸರೆಯಾಗಿ ನಿಲ್ಲುತ್ತಾನೆ. ಆದ್ದರಿಂದ ಕುಂಭರಾಶಿಯವರು ಸೋಮವಾರದಂದು ಶಿವನ ನಾಮಸ್ಮರಣೆ ಮಾಡುವುದು ಬಹಳ ಒಳ್ಳೆಯದು. ಸೋಮವಾರದಂದು ಅವರು ಯಾರನ್ನು ನಿಂದಿಸಬಾರದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ.